ಹಾಯ್ ಫ್ರೆಂಡ್ಸ್, ಇದು ರಾಯಲ್ ಮೆಕ್ಯಾನಿಕ್. ಇವತ್ತು ಏನಪ್ಪ ವಿಷಯ ಅಂದರೆ BS6 ಆ್ಯಕ್ಟಿವಾ BS6 ಗಾಡಿಗಳೆಲ್ಲ ಕೆಲವು ಮೆಕ್ಯಾನಿಕ್ಗಳಿಗೆ ಫಾಲ್ಟ್ ಕೋಡ್ಗಳು ಗೊತ್ತಾಗಲ್ಲ. ಕೆಲವರು OBD ಸ್ಕ್ಯಾನರ್ ಇಟ್ಟಿರೋರೇ ಮಾಡಬೇಕು, ಕೆಲವರು ನಮ್ಮ ಕೈಲಿ ಆಗಲ್ಲ, ಇದು ಶೋರೂಮ್ ತೊಗೊಂಡೋಗ್ಬಿಡಿ ಅಂತಾರೆ. ಅಂಥದ್ದೆಲ್ಲ ಏನು ತೊಂದರೆ ಇಲ್ಲ, ಎಲ್ಲ ಮೆಕ್ಯಾನಿಕ್ಗಳು ಆರಾಮಾಗಿ ಮಾಡೋಂಥ ಮಾಡ್ಬೋದು. ಅದು ಯಾವ ರೀತಿ ಅಂತ ನಾನು ಹೇಳ್ಕೊಡ್ತೀನಿ ನಿಮಗೆ. ಮೊದಲಾಗಿ ಆ್ಯಕ್ಟಿವಾ BS6ಅಲ್ಲಿ ಕೀ ಇಗ್ನಿಷನ್ ಆನ್ ಮಾಡಿ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಮೇಲ್ಗಡೆ ಸ್ಕ್ರೀನಲ್ಲಿ ಫಾಲ್ಟ್ ಕೋಡ್ ಮಾಲ್ ಫಂಕ್ಷನ್ ಲೈಟ್ ತೋರಿಸುತ್ತೆ. ಬಟ್ ಅದು ಇಗ್ನಿಷನ್ ಆನ್ ಮಾಡಿ 1 ಸೆಕೆಂಡ್ಗೆ ಆಫ್ ಆಗಬೇಕು. ಆಫ್ ಆಗಲಿಲ್ಲ ಅಂದರೆ ನಿಮಗೆ ಗಾಡೀಲಿ ಯಾವುದೋ ಒಂದು ಸೆನ್ಸರ್ ಪ್ರಾಬ್ಲಮ್ ಕೊಡ್ತಾ ಇದೆ. ಅದನ್ನು ನೀವು ಡಯಾಗ್ನೋಸ್ ಮಾಡಬೇಕು. ಅದು ಯಾವ ರೀತಿ ಮಾಡೋದು? OBD ಸ್ಕ್ಯಾನರ್ ಇದ್ದವರು ಆರಾಮಾಗಿ ಮಾಡ್ಕೊಬಿಡ್ತಾರೆ, ಏನು ತೊಂದರೆ ಇರೋಲ್ಲ. ಇಲ್ಲದೇ ಇರೋರು ಯಾವ ರೀತಿ ಮಾಡಬೇಕು? ಅದಕ್ಕೋಸ್ಕರನೇ ಕಂಪನಿಯವರೇ ಅದರಲ್ಲಿ ಒಂದು ಸೊಲ್ಯೂಷನ್ ಕೊಟ್ಟಿದ್ದಾರೆ. ಫಾಲ್ಟ್ ಕೋಡ್ ಇದೆಯಲ್ಲ, ಆ ಫಾಲ್ಟ್ ಕೋಡು ಬ್ಲಿಂಕಿಂಗ್ ಆಗುತ್ತೆ ನೋಡಿ. ಒಂದು ಸರಿ ಬ್ಲಿಂಕ್ ಆಗಿ ಆಫ್ ಆಗುತ್ತೆ, 2 ಸರಿ ಬ್ಲಿಂಕ್ ಆಗುತ್ತೆ, ಒಂದು 5 ಸರಿ 7 ಸರಿ 9 ಸರಿ ಆ ಥರ ಆಗುತ್ತೆ. ಅದೆಲ್ಲ ನಿಮಗೆ ಏನಕ್ಕೆ ಆ ಥರ ಆಗುತ್ತೆ, ಅದು ಬ್ಲಿಂಕ್ ಆಯಿತು ಅಂದರೆ ಏನು ಮಾಡಬೇಕು ಅನ್ನೋದು ನಾನು ಒಂದು ಹೇಳಿರ್ತೀನಿ ಇವತ್ತು. ಇದು ಮ್ಯಾಪ್ ಸೆನ್ಸರ್ ಕೇಳಿರ್ತೀರಾ? ಮ್ಯಾನಿಫೋಲ್ಡ್ ಆಬ್ಸಲ್ಯೂಟ್ಲಿ ಸೆನ್ಸರ್ ಅಂತ ಬರುತ್ತೆ. ಮ್ಯಾಪ್ ಸೆನ್ಸರ್ ಎಕ್ಸಲೇಟರ್ ಹತ್ರ ಥ್ರಾಟ್ಲ್ ಬಾಡಿಲಿ ಬರುತ್ತೆ. ಥ್ರಾಟ್ಲ್ ಬಾಡಿಲಿ ಮ್ಯಾನಿಫೋಲ್ಡ್ ಸೆನ್ಸರ್ ಬಂದು ಈ ಮ್ಯಾಪ್ ಸೆನ್ಸರ್ ಅಂತೀವಿ ನಾವು. ಮ್ಯಾಪ್ ಸೆನ್ಸರು ನಿಮಗೆ ಅದು ಮ್ಯಾಪ್ ಸೆನ್ಸರ್ ಪ್ರಾಬ್ಲಮ್ ಬಂತು ಅಂದರೆ ಇಗ್ನಿಷನ್ ಆನ್ ಮಾಡಿ ಸ್ಟಾರ್ಟ್ ಮಾಡಿದ್ರೆ 1 ಸರಿ ಬ್ಲಿಂಕ್ ಆಗಿ ಮತ್ತೆ ಆಫ್ ಆಗುತ್ತೆ. ಆಗ ನಿಮಗೆ ಮತ್ತೆ ಡೈರೆಕ್ಟಾಗಿ ಉರಿತಾ ಇರುತ್ತೆ. ಅದು ಏನಕ್ಕೆ ಉರಿಯುತ್ತೆ ಅಂದರೆ ಮ್ಯಾಪ್ ಸೆನ್ಸರ್ ಪ್ರಾಬ್ಲಮ್ ಇರುತ್ತೆ. ಒಂದೇ ಸರಿ ಬ್ಲಿಂಕ್ ಆಯಿತು ಅಂದರೆ ಮ್ಯಾಪ್ ಸೆನ್ಸರ್ ಪ್ರಾಬ್ಲಮ್ ಇದೆ. ಅದು ನೀವು ಅದನ್ನು ಯಾವ ರೀತಿ ಹೋಗ್ಸೋದು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಎರಡನೇದು, ಈಗ O2 ಸೆನ್ಸರ್ ಹೋಯ್ತು. O2 ಸೆನ್ಸರ್ ಪ್ರಾಬ್ಲಮ್ ಆಯಿತು ಅಂದರೆ ಕೀ ಆನ್ ಮಾಡಿ ಸ್ಟಾರ್ಟ್ ಮಾಡಿದ ತಕ್ಷಣ 7 ಸರಿ ಬ್ಲಿಂಕ್ ಆಗುತ್ತೆ. 7 ಸರಿ ಬ್ಲಿಂಕ್ ಆಗಿ ಮತ್ತೆ ಡೈರೆಕ್ಟ್ ಆಗೋಗುತ್ತೆ. ಡೈರೆಕ್ಟ್ ಯಾಕಾಗುತ್ತೆ ಅಂದರೆ ಅದು ಕ್ಲಿಯರ್ ಮಾಡಬೇಕು. ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹಾಕ್ತೀನಿ. O2 ಸೆನ್ಸರ್ ಪ್ರಾಬ್ಲಮ್ ಅಂದರೆ ಆ ಥರ ಆಗುತ್ತೆ. ಓಕೆನಾ? ಈ 2 ವೀಡಿಯೋ ಸಾಕು. ನೀನು ಮುಂದಿನ ಇದರಲ್ಲಿ ನಾನು ವೀಡಿಯೋಗಳು ಹಾಕ್ತೀನಿ, ನೋಡ್ತಾ ಇರಿ. ಹಾಗೆ ನಮ್ಮ ಪೇಜ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬಾಯ್.